me forever on fire. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಿಂದ ಅವ್ಯವಹಾರ ನಡೆದಿರುವಂತ ಆರೋಪ ಕೇಳಿಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೆರುವಾಯಿ ಗ್ರಾಮ ಸಭೆಯಲ್ಲಿ ಕೋಲಾಹಲವೇ ಎದ್ಬಿಟ್ಟಿದೆ. ಸ್ವಾತಂತ್ರ್ಯೋತ್ಸವಕ್ಕೆ ದೆಹಲಿಯಿಂದ ಆಹ್ವಾನ ಪಡೆದಿದ್ದಂತ ಅಧ್ಯಕ್ಷೆ ನಫೀಸಾ, ಆದ್ರೆ ಇಲ್ಲಿ ಅವ್ಯವಹಾರದ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಕೋಲಾಹಲ ಕೂಡ ಉಂಟಾಗ್ಬಿಟ್ಟಿದೆ. ಈ ಸ್ವಾತಂತ್ರ್ಯೋತ್ಸವಕ್ಕೆ ದೆಹಲಿಗೆ ಪ್ರಯಾಣ ಖರ್ಚಿನಲ್ಲಿ ಅವ್ಯವಹಾರ ಆಗಿದೆ ಅಂತ, ದೆಹಲಿಗೆ ಹೋದಂತ ಈ ಪ್ರಯಾಣದ ಖರ್ಚು ಏನಿದೆ ಅಲ್ಲಿ ಅವ್ಯವಹಾರ ಆಗಿದೆ, ಪಂಚಾಯಿತಿ ಹಣವನ್ನ ಖರ್ಚು ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಅಧ್ಯಕ್ಷೆಯ ದೆಹಲಿ ಟೂರ್ ಲೆಕ್ಕದ ವಿಚಾರದಲ್ಲಿ, ಅಂದ್ರೆ ಈ ದೆಹಲಿಗೆ ಹೋಗಿ ಬಂದ್ರಲ್ಲ, ಅದಕ್ಕೆ ಈ ಗ್ರಾಮ ಪಂಚಾಯಿತಿ ಹಣವನ್ನ ಬಳಸ್ಕೊಂಡಿದ್ದಾರೆ, ಅಲ್ಲಿ ದುರುಪಯೋಗ ಆಗಿದೆ. ಅವ್ಯವಹಾರದ ಆರೋಪಕ್ಕೆ ಪಂಚಾಯತ್ ಅಧ್ಯಕ್ಷೆ ನಫೀಸಾ ಈಗ ಕೆಂಡಾಮಂಡಲ ಆಗಿದ್ದಾರೆ. ಈ ಖರ್ಚನ್ನ ಸರ್ಕಾರ ಭರಿಸಲಿದ್ದು ಜಿಲ್ಲಾ ಪಂಚಾಯತ್ನಿಂದ ಮರುಪಾವತಿ ಆಗುತ್ತೆ ಅಂತ ಪಂಚಾಯತ್ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಹಂಚಲಾಗಿದ್ದಂತ ಪಂಚಾಯತ್ ಖರ್ಚು ವೆಚ್ಚದ ಪತ್ರದಲ್ಲಿ ಹಲವು ಕ್ರಮ ಸಂಖ್ಯೆ ಮಾಯ ಆಗ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ಅವ್ಯವಹಾರ ನಡೆದಿದೆ ಅಂತ ಗ್ರಾಮಸ್ಥರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಸಮರ್ಪಕ ಉತ್ತರ ನೀಡ್ತಾ ಇಲ್ಲ ಇಲ್ಲಿ, ಹಾಗಾಗಿ ಇಲ್ಲಿ ಕೋಲಾಹಲ ಎದ್ಬಿಟ್ಟಿದೆ. ಗ್ರಾಮಸ್ಥರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಅಧಿಕಾರಿಗಳಿಂದ ಸರಿಯಾದ ಉತ್ತರ ಬರ್ತಾ ಇಲ್ಲ. ಸಭೆಯಲ್ಲಿ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಧ್ಯಕ್ಷೆ ನಫೀಸಾ ಕೂಡ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ. ಸ್ವಾತಂತ್ರ್ಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಏನಿದೆ, ಅಧ್ಯಕ್ಷೆ ನಫೀಸಾ ಆಹ್ವಾನವನ್ನ ಪಡೆದಿದ್ರು ದೆಹಲಿಗೆ ಬರಬೇಕು ಅಂತ, ದೆಹಲಿಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ಹಾಜರಾಗಬೇಕು ಅಂತ. ಆ ಆಹ್ವಾನದ ಮೇರೆಗೆ ದೆಹಲಿಗೂ ಕೂಡ ಹೋಗಿ ಬಂದಿದ್ರು. ಆದ್ರೆ ಈಗ ನಫೀಸಾ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಅಂದ್ರೆ ಗ್ರಾಮ ಪಂಚಾಯತ್ನ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ, ಇವರ ದೆಹಲಿ ಟ್ರಿಪ್ಗೋಸ್ಕರ ಈ ಹಣವನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ, ಇಲ್ಲ ಇದರ ವೆಚ್ಚವನ್ನ, ಅಂದ್ರೆ ಇವ್ರು ದೆಹಲಿ ಟೂರ್ ಹೋಗಿ ಬಂದ್ರೆ ಇದರ ವೆಚ್ಚವನ್ನ ಸರ್ಕಾರವೇ ಭರಿಸ್ತಾ ಇದೆ ಅಂತ. ಒಬ್ಬ ಹೆಣ್ಣು ಅನ್ನುವಂಥ ಕಾರಣಕ್ಕೆ ನನ್ನನ್ನು ತೇಜೋವಧೆ ಮಾಡ್ತಿದ್ದಾರೆ ಅಂತ ಕೂಡ ನಫೀಸಾ ಇಲ್ಲಿ ಗಂಭೀರವಾಗಿ ಆಕ್ರೋಶಗೊಂಡು ಆರೋಪ ಮಾಡ್ತಿದ್ದಾರೆ. ಇವ್ರ ವಿರುದ್ಧ ಕೇಳಿಬರ್ತಾ ಇರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವ್ರು ತಮ್ಮನ್ನ ಸಮರ್ಥನೆ ಮಾಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ನಫೀಸಾ ಅವರು ಆಡ್ತಿರುವಂಥ ಮಾತಿದು, ನನ್ನನ್ನು ಹೆಣ್ಣು ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ನೀವು ತೇಜೋವಧೆ ಮಾಡ್ತಿದ್ದೀರಾ, ಪಂಚಾಯತ್ನಲ್ಲಿ ಅವ್ಯವಹಾರ ಸಾಬೀತಾದ್ರೆ ರಾಜೀನಾಮೆ ಕೊಡ್ತೀನಿ ನಾನು ಅಂತ ನಫೀಸಾ ಅವರು ಸವಾಲನ್ನ ಹಾಕಿದ್ದಾರೆ. ದೆಹಲಿಗೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಇವರಿಗೆ ಒಂದು ಆಹ್ವಾನ ಬಂದಿತ್ತು, ದೆಹಲಿಯ ಸ್ವಾತಂತ್ರ್ಯೋತ್ಸವದಲ್ಲಿ ಹಾಜರಾಗಿ ಅಂತ. ಅಲ್ಲಿ ಹೋಗಿ ಬಂದಿದ್ರು. ಆದರೆ ಅಲ್ಲಿ ಹೋಗಿ ಬರೋದಕ್ಕೆ ಈ ದೆಹಲಿ ಟೂರ್ಗೆ ಗ್ರಾಮ ಪಂಚಾಯಿತಿಯ ಹಣವನ್ನು ಇವ್ರು ದುರುಪಯೋಗ ಮಾಡ್ಕೊಂಡಿದ್ದಾರೆ, ಆ ಹಣವನ್ನು ಇವ್ರು ಖರ್ಚು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ನಫೀಸಾ ಅವರ ವಿರುದ್ಧ ಕೇಳಿಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೆರುವಾಯಿ ಗ್ರಾಮ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಕೋಲಾಹಲವೇ ಎದ್ದಿದೆ. ನಫೀಸಾ ಅವರು ಹೇಳ್ತಿದ್ದಾರೆ, ಈ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ, ನಾನು ದುರುಪಯೋಗ ಮಾಡ್ಕೊಂಡಿಲ್ಲ, ಅದೇನಾದರೂ ಸಾಬೀತಾಯಿತು ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸವಾಲು ಹಾಕಿದ್ದಾರೆ. ನಮ್ಮ ಊರಿನ ಜನರಿಗೋಸ್ಕರ ಅಭಿವೃದ್ಧಿ ಮಾಡ್ಲಿಕ್ಕೆ ನಮ್ಗೆ ಅವ್ಯವಹಾರ ಮಾಡಿ ಏನಾಗ್ಬೇಕಿಲ್ಲ. ನಾನು ಅದರಲ್ಲಿ ₹1 ಕೂಡ ನನಗೆ ಬೇಡವೂ ಬೇಡ. ಮಹಿಳೆ ಅಂತೇಳಿ ಒಂದು ಮಹಿಳೆ ಹೇಳ್ತೀರಿ ನೀವು, ಆ ತರವೇ ಒಂದು ಮಹಿಳೆ ತುಂಬಾ ಕೀಳಾಗಿ ಮಾಡುದು. ಕದ್ದಿದ್ರೆ ಪೊಲೀಸ್ ಸ್ಟೇಷನ್ ಉಂಟು, ಕೋರ್ಟ್ ಉಂಟು, ಎಲ್ಲ ಉಂಟು. ಏನ್ ನೀವು ಮಾಹಿತಿ ಕೊಡಲಿಲ್ಲ?
ಕಳಿಸಿಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಫೀಸಾ ಅವರನ್ನ ದೆಹಲಿಗೆ ಆಹ್ವಾನಿಸಲಾಗಿತ್ತು. ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಪ್ರಯುಕ್ತ ಅವರು ಹೋಗಿ ಬಂದಿದ್ದಾರೆ. ಆದರೆ ಅದರ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಯ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ದುರುಪಯೋಗ ಪಡಿಸ್ಕೊಂಡಿದ್ದು ನಿಜಾನಾ, ಏನ್ ಕತೆ ಇದು ಪ್ರಕರಣ ಅಂತ? ಸೌಖ್ಯ, ನಿಜವಾಗ್ಲು ಯಾಕಂದ್ರೆ ಪ್ರಧಾನಿ ಕಾರ್ಯಾಲಯದಿಂದ ಗುರುತಿಸಲ್ಪಟ್ಟಂತ ಓರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಫೀಸಾ ಇವರ ಒಂದು ಕಾರ್ಯವೈಖರಿಯನ್ನ ಮೆಚ್ಚುಗೆ ನೀಡಿ ಆ ಒಂದು ಆಹ್ವಾನವನ್ನ ನೀಡಲಾಗಿತ್ತು ಸ್ವಾತಂತ್ರ್ಯೋತ್ಸವದ ಒಂದು ಕಾರ್ಯಕ್ರಮಕ್ಕೆ. ಸೊ ಅವರು ಅಲ್ಲಿಗೆ ಹೋಗಿ ಬಂದ್ರು. ಆದ್ರೆ ಹೋಗಿ ಬಂದಂತ ಬಳಿಕ ಈಗ ಮೊನ್ನೆ ನಡೆದಂತ ಒಂದು ಗ್ರಾಮ ಸಭೆಯಲ್ಲಿ ಈ ವಿಚಾರವಾಗಿ ಈಗ ಒಂದು ವಿವಾದ ಎದ್ದಿರುವಂತದ್ದು. ಅವರು ಪ್ರಯಾಣದ ಖರ್ಚನ್ನ ಪಂಚಾಯತ್ನಿಂದಲೇ ಪಂಚಾಯತ್ ಹಣವನ್ನೇ ದುರುಪಯೋಗ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಗ್ರಾಮಸ್ಥರು ಮಾಡಿದ್ದಾರೆ. ಆದ್ರೆ ಅಲ್ಲಿ ಅಧಿಕಾರಿಗಳು ಕೊಟ್ಟಂತ ಸ್ಪಷ್ಟನೆಯ ಪ್ರಕಾರ ಆ ಹಣವನ್ನ ಗ್ರಾಮ ಪಂಚಾಯತ್ ಈಗ ಪಡೆಯಲಾಗಿದೆ. ಆದ್ರೆ ಮುಂದಕ್ಕೆ ಸರ್ಕಾರ ಅದನ್ನ ವೆಚ್ಚವನ್ನ ಭರಿಸಲಿದೆ ಅನ್ನುವಂತ ಒಂದು ಸಮಜಾಯಿಷೆಯನ್ನ ನೀಡಿದ್ದಾರೆ. ಇದರಿಂದ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಒಳಗಾಗಿದ್ದಾರೆ. ಒಂದು ಜಟಾಪಟಿ ಅನ್ನುವಂಥದ್ದು ಒಂದು ಸಭೆಯಲ್ಲಿ ನಿರ್ಮಾಣವಾಗಿದೆ. ಇದಾದ ಬಳಿಕ ಮತ್ತೆ ಗ್ರಾಮ ಪಂಚಾಯತಿನ ಒಂದು ಖರ್ಚು ವೆಚ್ಚದ ಲೆಕ್ಕಾಚಾರದಲ್ಲೂ ಕೂಡ ಒಂದು ಅವ್ಯವಹಾರದ ಆರೋಪ ಕೇಳಿ ಬಂದಿದೆ. ಕೆಲವೊಂದಿಷ್ಟು ಕ್ರಮ ಸಂಖ್ಯೆಗಳು ಮಿಸ್ಸಿಂಗ್ ಆಗಿರುವಂತ ವಿಚಾರದಲ್ಲೂ ಕೂಡ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಅವ್ಯವಹಾರಗಳೆಲ್ಲ ಸಾಬೀತಾದ್ರೆ ನಾನು ನನ್ನ ಪದವಿಗೆ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂತ ಒಂದು ಸವಾಲನ್ನ ಕೂಡ ನಫೀಸಾ ಹಾಕಿದ್ದಾರೆ. ಇದೊಂದು ತನಿಖೆಯಾಗುವಂತ ಸಾಧ್ಯತೆಗಳು ಕೂಡ ಇದೆ ಸೌಖ್ಯ. ಅಂದ್ರೆ ಇದು ಗ್ರಾಮ ಪಂಚಾಯತಿಯಿಂದ ಮತ್ತೆ ಮರುಪಾವತಿ ಆಗುತ್ತೆ ಅನ್ನುವಂಥದ್ದು ನಿಜಾನಾ ಅಂತ ಅಲ್ಲಿಗೆ ದಾಖಲೆಗಳ ಪ್ರಕಾರ? ಅಂದ್ರೆ ಈಗ ಅಲ್ಲಿ ಅಧಿಕಾರಿಗಳು ಕೊಟ್ಟಿರುವಂತ ಒಂದು ಸ್ಪಷ್ಟನೆಯ ಪ್ರಕಾರ ಸೌಖ್ಯ, ಇದನ್ನ ಜಿಲ್ಲಾ ಪಂಚಾಯತ್ ಮೂಲಕ ನಾವು ಮರುಪಾವತಿ ಮಾಡ್ತೀವಿ, ಸರ್ಕಾರ ಈ ಒಂದು ಖರ್ಚನ್ನ ಭರಿಸಲಿದೆ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಅವರು ನೀಡಿದ್ದಾರೆ. ಎಲ್ಲೋ ಒಂದ್ ಕಡೆ ಅದು ಭರಿಸುವಂತದ್ದು ಆದ್ರೆ ಇವರ ಮೇಲೆ ಇರುವಂತಹ ಒಂದು ಆರೋಪವು ಕೂಡ ಅದೇನು ಆರೋಪದಿಂದ ಅವರು ಮುಕ್ತವಾಗ್ತಾರೆ ಅನ್ನುವಂತ ಒಂದು ಚರ್ಚೆ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಆ ರೀತಿ ಹಣವನ್ನ ಪಡೆಯುವಂತದ್ದು ಇದೆಯಾ ಅಥವಾ ಅದು ತಪ್ಪ, ಇದೆಲ್ಲದರ ಕುರಿತು ಕೂಡ ಒಂದು ತನಿಖೆ ಆಗ್ಬೇಕು ಅನ್ನುವಂತ ಒಂದು ಆಗ್ರಹಗಳು ಕೂಡ ಅಲ್ಲಿನ ಗ್ರಾಮಸ್ಥರಿಂದ ಕೇಳಿ ಬರ್ತಾ ಇರುವಂತದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ. ಅನುದಾನ ಯಾವುದು ಬರಲಿಲ್ಲ. ಈಗ ಮೊದಲಿನ ಅಧ್ಯಕ್ಷರಾದ ಕೆಲಸ ಎಲ್ಲ ಉಂಟು ಕಾಮಗಾರಿ. ಈಗ ತಾನೇ ಅವರು ಪ್ರಶ್ನೆ ಮಾಡಿದ್ರು ಗೊಬ್ಬರದವರು. ಆದ ಕಾರಣ ಅಂದ್ರೆ ಅದರಲ್ಲಿ ಯಾವ ಕೆಲಸ ಎಲ್ಲಿ ಆಯ್ತು ಅಂತ ಹೇಳಿ ಸರಿಯಾದ ಮಾಹಿತಿ ಸಿಗದ ಕಾರಣ ನಾನು ಅದಕ್ಕೆ ಸಿಗ್ನೇಚರ್ ಮಾಡಲಿಲ್ಲ. ಇಲ್ಲದಿದ್ರೆ ನಾನು ಸಿಗ್ನೇಚರ್ ಮಾತ್ರ ನನ್ನ ಟರ್ಮ್ ಅಲ್ಲಿ ₹1 ವ್ಯವಹಾರ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ಲಿಕ್ಕೂ ಸಿದ್ಧ. ನನ್ನ ಕೆಲಸದಲ್ಲಿ ನನ್ನ ಕೆಲಸಕ್ಕೆ ಸೈನ್ ಹಾಕಿದವರು ಯಾರು? ಈಗಿನ ಅಧ್ಯಕ್ಷರು. ಇದು 6 ತಿಂಗಳ ಇದರಲ್ಲಿ ಸ್ವಂತ ಕೆಲಸ